ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಡುವ ರೈಲಿನಲ್ಲಿ ಮಹಿಳಾ ಬೋಗಿಯಲ್ಲಿದ್ದ ಶಿವಮೊಗ್ಗದ ಅನ್ನಪೂರ್ಣ ಅವರು ತುಮಕೂರು ಬೆಂಗಳೂರು ನಡುವಿನ ಹಿರೇಹಳ್ಳಿ ಎಂಬ ರೈಲು ಮಾರ್ಗದ ಬಳಿ ಶವವಾಗಿ ಪತ್ತೆಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಮಹಿಳಾ ರೈಲು ಪ್ರಯಾಣದ ಸುರಕ್ಷತಾ ದೃಷ್ಟಿಯಿಂದ ವಿವಿಧ ಮಹಿಳಾ ಸಂಘಟನೆಗಳು, ಭಾಜಪದ ಮಹಿಳಾ ಮೋರ್ಚಾದ ವತಿಯಿಂದ ಶಿವಮೊಗ್ಗದ ರೈಲು ನಿಲ್ದಾಣ ಆವರಣದಲ್ಲಿ ಅನ್ನಪೂರ್ಣ ಅವರಿಗೆ ಶ್ರದ್ಧಾಂಜಲಿ ಮತ್ತು ರೈಲು ಪ್ರಯಾಣದ ಸುರಕ್ಷತೆ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ರಾಘವೇಂದ್ರ ಅವರಿಗೆ ಈ ವಿಷಯವನ್ನ ತಿಳಿಸಿದ್ವಿ. ಒಳ್ಳೇದೇನೋ ಅನ್ಸುತ್ತೆ. ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ವ್ಯವಸ್ಥೆಗಳನ್ನ ಮಾಡಬಹುದು. ಅಂತ ಕಡೆ ಹೋಗ್ಬೇಕು. ಜಾಗೃತಿ ಸಮಾವೇಶದಲ್ಲಿ ಬಂದು ಶ್ರೀ ಮೌನವಾಗಿ ನಾವು ಇವತ್ತೇನು ನೀವು ರೈಲ್ವೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಮೊದಲು ನೀವು ರೈಲ್ವೆ ಸ್ಟೇಷನ್ಗೆ ಒಂದು ಹಾಫ್ ಅನ್ ಅವರ್ ಬಿಫೋರೇ ಬರಬೇಕಾಗುತ್ತೆ. ಆನಂತರ ನೀವು ಯಾವ ಊರಿಗೆ ಪ್ರಯಾಣ ಮಾಡ್ತೀರಾ, ನಮ್ಮ ಹತ್ರ ಎಷ್ಟು ಲಗೇಜ್ ಇಟ್ಕೊಳ್ಬೇಕು ಅನ್ನೋದನ್ನು ಮೊದಲೇ ಪೂರ್ವತಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಟ್ರೈನ್ ಹೋಗುವಂಥ ಮೂಮೆಂಟ್ನಲ್ಲಿ ಓಡಿ ಬಂದ್ಬಿಟ್ಕೊಂಡು ಚಲಿಸುವ ರೈಲಿನಲ್ಲಿ ಹತ್ತುವುದಾಗಲಿ ಅಥವಾ ಇಳಿಯುವುದಾಗಲಿ ಮಾಡಿದರೆ ಅದು ನಿಮಗೆ ಜೀವಕ್ಕೆ ಅಪಾಯ. ಅನಂತರ ನೀವು ರೈಲ್ವೆ ಪ್ರಯಾಣ ಮಾಡಲಿಕ್ಕೆ ಮುಂಗಡವಾಗಿ ಟಿಕೆಟ್ ಬುಕ್ ಮಾಡ್ತೀರಾ. ಕೆಲವೊಂದು ಕಳ್ಳರು ಏನು ಮಾಡ್ತಾರೆ, ನಿಮ್ಮ ಚಲನವಲನವನ್ನು ಆಲಿಸ್ತಾರೆ. ಇವ್ರು ಯಾರು, ಬಡವರ, ಶ್ರೀಮಂತರ ನೋಡ್ತಾರೆ. ಈ ರಿಸರ್ವೇಷನ್ ಮಾಡ್ತಾರೆ, ಎ ಸಿ ಕೋಚ್ ಆಗಲಿ ಸ್ಲೀಪರ್ನಾಗಲಿ ರಿಸರ್ವೇಷನ್ ಮಾಡ್ತೀರಾ. ನಿಮ್ಮ ಪಕ್ಕದಲ್ಲೇ ಅವರು ರಿಸರ್ವೇಷನ್ ಮಾಡಿದ ನಂತರ ಅವರು ಇಮಿಡಿಯೇಟ್ ಆಗಿ ಅವರು ರಿಸರ್ವೇಷನ್ ಮಾಡ್ಕೊಳ್ತಾರೆ. ರಾತ್ರಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಅವರು ನಿಮ್ಮಲ್ಲಿ ಇರುವಂಥ ಕಾಸ್ಟ್ಲಿ ಮೆಟೀರಿಯಲ್ಸ್ ಯಾವುದೇ ಆಗಲಿ, ಲಗೇಜ್ ಆಗಲಿ, ವಾಚ್ ಆಗಲಿ, ಮೊಬೈಲು, ಲ್ಯಾಪ್ಟಾಪು, ಗೋಲ್ಡನ್ ಆರ್ನಮೆಂಟ್ಸು, ಇದನ್ನು ನೀವು ನಿದ್ರೆ ಮಾಡಿದಂಥ ಸಂದರ್ಭದಲ್ಲಿ ಈಸಿಯಾಗಿ ತೊಗೊಂಡು ಹೋಗ್ಬಿಡ್ತಾರೆ. ಅವರು ಹತ್ತೋದು ಬಂದ್ಬಿಟ್ಟು ಶಿವಮೊಗ್ಗ ಆದ್ರೇನು ಬೆಂಗಳೂರಿಗೆ ಅವರು ಟಿಕೆಟ್ ಬುಕ್ ಮಾಡಿರ್ತಾರೆ. ಮಧ್ಯದಲ್ಲಿ ಯಾವುದೇ ಸ್ಟೇಷನ್ನಲ್ಲಿ ಅವರು ಇಳಿದು ಹೋಗ್ಬೋದು. ಆನಂತರ ಈಗ ನೀವು ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗ್ತೀರಾ, ಒಂದು ಅದು ಮದುವೆ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಗೃಹ ಪ್ರವೇಶ ಆಗಿರ್ಬೋದು, ನೀವು ಯಾವ ಸ್ಟೇಷನಲ್ಲಿ ಹತ್ತಿರಲ್ಲ ಅಲ್ಲಿಂದನೇ ಎಲ್ಲ ರೆಡಿಯಾಗಿ ಹೋಗ್ತೀರಾ ಬೆಂಗಳೂರಲ್ಲಿ ನಡೆಯುವಂಥ ಪ್ರೋಗ್ರಾಮ್ಗೆ. ಇದ್ದ ಬಂದ ಆಭರಣಗಳನ್ನೆಲ್ಲ ಹಾಕೊಂಡ್ಬಿಡ್ತೀರಾ, ಟಿಪ್ ಟಾಪ್ ಆಗಿ ರೇಷ್ಮೆ ಸೀರೆ ಇಟ್ಕೊಳ್ತೀರಾ, ಹೌದಾ? ಈ ಪ್ಯಾಸೆಂಜರ್ಗೆ ಏನಾಗುತ್ತೆ ಗೊತ್ತಾ, ಇದು ಕಳ್ಳರಿಗೆ ಏನಾಗುತ್ತೆ ಗೊತ್ತಾ, ಇವಾಗ ನಾಯಿಗೆ ಬಂದ್ಬಿಟ್ಟು ರೋಡ್ನಲ್ಲಿ ಬಿರಿಯಾನಿ ಮಾಡಿಬಿಟ್ಟು ಅದು ತಿನ್ಬೇಡ ಅಂತಂದ್ರೆ ಸುಮ್ಮನೆ ಇರುತ್ತಾ? ಅದೇ ರೀತಿ ನಿಮ್ಮಲ್ಲಿದ್ದ ಒಡವೆಗಳು, ಆಭರಣಗಳನ್ನು ಕಳ್ಳರು ಯಾವುದೇ ರೀತಿಯಲ್ಲಿ ಅವರು ಪ್ರಯಾಣ ಮಾಡುವಾಗ ನೀವು ನಿದ್ದೆ ಹೋಗ್ಬೋದು. ಅವರು ಅಂಥ ಸಂದರ್ಭದಲ್ಲಿ ಈಸಿನಲ್ಲಿ ತೊಗೊಂಡೋಗ್ಬಿಡ್ತಾರೆ. ಎಕ್ಸ್ಪೆನ್ಸಿವ್ ಆಗಿಬಿಟ್ಟು ಈಗ ಟ್ರೈನ್ ಬಂದ್ಬಿಟ್ಟು ಸ್ಟೇಷನ್ನ ಔಟರ್ನಲ್ಲಿ ಸ್ಲೋ ಆಗುತ್ತೆ. ಸ್ಟೇಷನ್ನು ಔಟರ್ನಲ್ಲಿ, ಸ್ಟೇಷನ್ಗೆ ಒಳಗೆ ಬರೋಂಗಿಲ್ಲ, ಔಟರ್ನಲ್ಲಿ ಸ್ಲೋ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಕೆಲವರು ಕಳ್ಳರು ಏನು ಮಾಡ್ತಾರೆ, ನಿಮ್ಮ ಬ್ಯಾಗನ್ನು, ನಿಮ್ಮ ಚೈನನ್ನು ಸ್ನ್ಯಾಚ್ ಮಾಡಿಕೊಂಡು ಈಸಿನಾಗಿ ಇಳ್ತು ಹೋಗ್ಬಿಡ್ತಾರೆ. ನೀವು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಇನ್ನು ಮುಂದೆ ಯಾವುದೇ ಕಾಸ್ಟ್ಲಿ ಮೆಟೀರಿಯಲ್ಗಳನ್ನು ತಗೊಂಡೋಗೋದನ್ನು ಅವಾಯ್ಡ್ ಮಾಡಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ. 31/24 ರಾತ್ರಿ 11:15 ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುವ ರೈಲಿನ ಜನರಲ್ ಮಹಿಳಾ ಬೋಗಿಯಲ್ಲಿ ಶಿವಮೊಗ್ಗದವರೇ ಆದ ಅನ್ನಪೂರ್ಣ ಎಂಬ ಮಹಿಳೆ ಪ್ರಯಾಣ ಮಾಡಿದ್ದಾರೆ. ಅದೇ ದುರದೃಷ್ಟವಶಾತ್ ಆಕೆ ತುಮಕೂರು ಬೆಂಗಳೂರಿನ ನಡುವಿನ ಹಿರೇಹಳ್ಳಿಯ ರೈಲು ಮಾರ್ಗದ ಬಳಿ ದಾರುಣವಾಗಿ ಹಲ್ಲೆಗೆ ಒಳಗಾದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿರುತ್ತದೆ. ಈ ಸಂಬಂಧ ವಿವಿಧ ಮಹಿಳಾ ಸಂಘಟನೆಗಳು ಒಟ್ಟಾಗಿ ತಮ್ಮಲ್ಲಿ ನಿವೇದಿಸುವುದೇನೆಂದರೆ, ಅನ್ನಪೂರ್ಣ ಇವರ ದಾರುಣ ಸಾವಿನ ಘಟನೆಯ ಸಂಬಂಧ ಸೂಕ್ತ ತನಿಖೆ ನಡೆಸಿ ವಿಶೇಷ ತನಿಖಾ ದಳ ನೇಮಿಸಿ ಅಪರಾಧಿಯನ್ನು ಹಿಡಿದು ಶಿಕ್ಷಿಸುವುದು ಹಾಗೂ ಈಕೆಯ ಸಾವಿಗೆ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಅಂದ್ರೆ ಸಾಮಾಜಿಕ ಕಳಕಳಿಯಾಗಿ ನೆರವೇರ